ಇವತ್ತು ರಂಗಭೂಮಿ ಅನ್ನೋದೇ ಜನ ಮರ್ತೋಗಿದ್ದಾರೆ ಸರ್. ಎಲ್ಲೋ ಒಂದು ಕಡೆ ಯಾರ್ಯಾರು ಹೊಸಬ್ರು ಹೀರೋ ಆಗಬೇಕು ಹೀರೋಯಿನ್ ಆಗಬೇಕು ಅಂತ ಬರ್ತಿದ್ದಾರೆ, ಯಾವುದೋ ಒಂದು ಶಾರ್ಟ್ ಕಟ್ ಮುಖಾಂತರ ಬರ್ತಿದ್ದಾರೆ ಹೊರತು ರಂಗಭೂಮಿ ಇದ್ರ ಮುಖಾಂತರ ಬರೋರು ತುಂಬ ಕಮ್ಮಿ ಇದ್ದಾರೆ. ಇಲ್ಲ ಮೇಡಮ್, ಇಲ್ಲಿ ಏನಾಗುತ್ತೆ ಅಂದರೆ ಯಾವಾಗಲೂ ನಾವು ಪಾತ್ರ ಮಾಡಲಿಕ್ಕೆ ಬರಬೇಕಾದ್ರೆ ರಂಗಭೂಮಿ ಇಲ್ಲಿ ಕೆಲಸ ಮಾಡೇ ಬರಬೇಕು, ಭಾಳ ಚೆಂದ ಅದು. ಅಲ್ಲಿ ಏನಾಗ್ತದೆ ಪ್ರತಿನಿತ್ಯ ಅದೇ ಕೆಲಸ ಇರುತ್ತೆ. ಈಗ ನಮ್ಮೀಗ ಯುವ ಪೀಳಿಗೆ ಏನಾಗ್ತದೆ, ಎಲ್ಲಿ ಅವ್ರು ಎಡುತ್ತಾ ಇದ್ದಾರೆ ಅಂದರೆ ಪ್ರತಿಯೊಬ್ಬರ ಹತ್ರ ದೇವರು ಒಂದು ಶಕ್ತಿ ಕೊಟ್ಟಿರ್ತಾನೆ, ಪ್ರತಿಯೊಬ್ಬರ ಹತ್ರ ಒಂದು ಸಾಮರ್ಥ್ಯ ಇದ್ದೇ ಇರುತ್ತೆ. ಅವ್ರು ಬಳಸ್ಕೋಬೇಕು ಅಥವಾ ಯಾರಾದ್ರು ಹೇಳಬೇಕು ನಿನ್ನ ಹತ್ರ ಸಾಮರ್ಥ್ಯ ಬಳಸ್ಕೊ ಅಂತ. ಇಲ್ಲಿ ಏನಾಗ್ತಾ ಇದೆ, ಪ್ರತಿಯೊಬ್ಬರು ಬಂದು ಸಣ್ಣ ಪುಟ್ಟ ಪಾತ್ರ ಮಾಡಬೇಕು. ಫಸ್ಟ್ 4 ಡೈಲಾಗು 10 ಡೈಲಾಗು 1 ಡೈಲಾಗು ಮಾಡಿ ಬಂದರೆ ಏನಾಗುತ್ತೆ, ಕ್ಯಾಮ್ರಾ ಹೇಗೆ ಎದುರಿಸ್ಬೇಕು ಅವರು ಒಂದು ಐಡಿಯಾ ಸಿಗುತ್ತೆ. ಬಂದ ತಕ್ಷಣ ಹೀರೋ ಮಾಡಬೇಕು, ಈ ಕಡೆ ಫೈಟ್ ಮಾಡಬೇಕು, ಈ ಕಡೆ ಡ್ಯಾನ್ಸ್ ಮಾಡಬೇಕು, ಈ ಕಡೆ ಏನು ಮಾಡಬೇಕು, ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಅದು ಏನಾಗುತ್ತೆ ಅಂದರೆ LKG ಕಲೀಲಾರದೆ 5ನೇ ಕ್ಲಾಸಿಗೆ ಬಂದಂಗೆ ಆಗುತ್ತೆ. ಈ ನಮ್ಮಲ್ಲಿ ಆಗ್ತಾ ಇರೋದು ಅದನ್ನೇ. ಯಾರು ಶ್ರೀಮಂತರ ಮಕ್ಕಳು ಬರ್ತಾರೆ ಹೀರೋ ಆಗೇ ಬರ್ತಾರೆ, ಶ್ರೀಮಂತರ ಮಕ್ಕಳು ಬರ್ತಾರೆ ಹೀರೋಯಿನ್ ಆಗೇ ಬರ್ತಾರೆ. ಫೇಲ್ ಆಗ್ತಾರೆ, ಪಿಕ್ಚರ್ ಚೆನ್ನಾಗಿಲ್ಲ, ಚೆನ್ನಾಗಿ ಮಾಡಿಲ್ಲ. ಕಾರಣ ಏನು, ಕಲಿತೇ ಇಲ್ಲ. ನಮ್ಮ ಕೆಲಸ ಗೊತ್ತಿಲ್ಲದೆ ಕೆಲಸ ಮಾಡೋಕೆ ಬರೋದು ತಪ್ಪು ಅಂತ ಗೊತ್ತಾಗ್ಬಿಡುತ್ತೆ. ಕೆಲಸ ಕಲಿತು ಬಂದರೆ ಇವತ್ತು ನಾವು ಕಸ ಹೊಡೆಯೋದು ಕೂಡ ಏನಿದೆ ಅಂದರೆ, ಕಸ ಹೊಡೆಯೋದು ಅದು ಒಂದು ಕೆಲಸನೇ. ಈಗ ಯಾರೊಬ್ಬರು ಕೆಲಸ ಮಾಡೋ ಏನು ಮಾಡ್ತಾರೆ, ಆ ಕಸ ಹೊಡಿಯಪ್ಪ ಅಂದರೆ ಬರೀ ಅವ್ರಿಗೆ ಕಸ ಬರೀ ಹಿಡಿದ್ರೆ ಕಂಡು ಹಿಡಿದ್ಬಿಡ್ತಾನೆ, ಬರೀ ಕಡೆ ಅಂತ ನಿಮ್ಮ ಬಾಯಿ ಕಡೆ ಅಂತ ಗೊತ್ತಾಗ್ಬಿಡುತ್ತೆ. ಆ ಹಿಡಿಯೋ ಸ್ಟೈಲಲ್ಲಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಏನಾಗ್ತದೆ, ನಮ್ಮಲ್ಲಿ ಹೊಸಬ್ರು ಬರಬೇಕು, ಹಳೆಬ್ರು ಹೋದಾಗ ಹೊಸಬ್ರು ಬರಬೇಕು, ಎಲ್ಲರೂ ಹೀರೋ ಎಲ್ಲರೂ ಬರಬೇಕು. ಬಟ್ ಕಲಿತು ಬರ್ತಾ ಇಲ್ಲ, ಹಣದ ಬಲದಿಂದ ಬರ್ತಾ ಇದ್ದಾರೆ, ಅದು ತೊಂದರೆ ಆಗ್ತಾಯಿದೆ. ಅದಕ್ಕೆ ಯಾರು ಕಲಾವಿದ ಆಗಲಿಕ್ಕೆ ಅವಕಾಶ ಆಗ್ತಾಯಿಲ್ಲ. ಕಲಿತು ಬಂದರೆ ಆಗ್ತಾನೆ ಕಲಾವಿದ. ಎಲ್ಲರೂ ಈಗ ಯಾರೇ ನೋಡಿದ್ರೆ ನಾನು ಹೀರೋ ಆಗಬೇಕು, 1 ಕೋಟಿ ಹಾಕ್ತೀನಿ, ಹೀರೋ ಆಗ್ತೀನಿ. ಹೀರೋ ಆಗೋದು ಮುಖ್ಯ ಅಲ್ಲ, ಇಲ್ಲಿ ಎಷ್ಟು ದಿನ ಇರ್ತೀಯ ಅದು ಮುಖ್ಯ. ಎಷ್ಟು ಸಿನಿಮಾ ಮಾಡ್ತೀಯ, ಎಷ್ಟು ದಿನ ಇರ್ತೀಯ, ಎಷ್ಟು ಜನರಿಗೆ ಏನು ಕೊಡ್ತೀಯ, ಅಥವಾ ನಿನ್ನ ಪಾತ್ರ ಜನ ಮೆಚ್ತಾರ, ಅದು ಬೇಕು. ನಾನು ಚೆನ್ನಾಗಿ ಮಾಡಿದ್ರೆ ನಾವು ಹೇಳೋಂಗಿಲ್ಲ, ನಾನು ಪಾತ್ರ ಮಾಡಿದ್ರೆ ನೋಡಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ, ಚೆನ್ನಾಗಿಲ್ಲ ಅಂತಾರೆ. ಅದು ಪ್ರೇಕ್ಷಕರಿಗೆ ಬಿಟ್ಟಿದ್ದು. ಮತ್ತು ಇವತ್ತಿಗೂ ನಾನು ಎಷ್ಟು ಸಣ್ಣ 1 ಸೀನ್ ಮಾಡೀನಿ, 2 ಸೀನ್ ಮಾಡೀನಿ. ಉಪೇಂದ್ರ ಅವ್ರ ಜೊತೆ, ಕಾಶಿನಾಥ್ ಅವರು ಅಥವಾ ಜಗ್ಗೇಶ್ ಅವರು ಎಲ್ಲರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಬಟ್ ಎಲ್ಲಿ ಹೋದ್ರೆ ಅದು ಒಂದು ಯಾರು ನನಗೆ ಇದು ಚೆನ್ನಾಗಿಲ್ಲ ಅಂತ ಎಲ್ಲೂ ನನಗೆ ಇದು ಬಂದಿಲ್ಲ. ಚೆನ್ನಾಗಿ ಮಾಡಿದಿರಿ ಸರ್, ಚೆನ್ನಾಗಿ ಮಾಡಿದೆ ಅಷ್ಟೇ. ಅದ್ಭುತ ಕಲಾವಿದ ಸರ್. ಇಲ್ಲ ಮೇಡಮ್, ನಮಗೇನು ಭಯ, ನಮಗೆ ಯಾಕಂದ್ರೆ ಮೇಡಮ್ ಏನಾಯ್ತು, ನಾವು ಇಲ್ಲಿ ಜೀವನ ಮಾಡಬೇಕು. ಚೆನ್ನಾಗಿ ಮಾಡಲಿಲ್ಲ ಅಂದರೆ ನಮ್ಗೆ ಯಾರೂ ಕರೆಯಲ್ಲ. ಅವಾಗ ಏನು ಮಾಡೋದು, ಗಮನ ಕೊಟ್ಟು ಮಾಡಿದರೆ ಈಗ ಯಾವುದು ಪ್ರತಿಯೊಂದು ಕೆಲಸ ಅಷ್ಟೇ ಕಲಿಯಲ್ಲ. ಈಗ ಯಾರು ಒಬ್ಬ ಮನೆ ಕೆಲಸಕ್ಕೆ ನಾವು ಕರೆದೀವಿ, ಅವ್ರ ಪಾತ್ರೆ ಚೆನ್ನಾಗಿ ಎತ್ಕೊತಾರೆ, ಬಟ್ಟೆ ಚೆನ್ನಾಗಿ ಹೇಳ್ತಾರೆ, 1-2 ತಿಂಗಳು ಹಣ ಒಂದು 100 ರೂಪಾಯಿ ಕೊಡ್ತೀನಮ್ಮ ಅಂತಾರೆ. ಚೆನ್ನಾಗಿ ಮಾಡಿದ್ರೆ ಹೇಳ್ತೀನಿ, ಚೆನ್ನಾಗಿ ಮಾಡಲಿಲ್ಲ ಏನಮ್ಮ ನೋಡಿ, ಏನು ಪಾತ್ರೆ ಸರಿಯಾಗಿ ತೊಳೆಯಲ್ಲ, ಬಟ್ಟೆ ಸರಿ ಏನು ಕೊಡೋದು ಅಂದ್ಬಿಡ್ತಾರೆ. ಅಲ್ಲಿ ಬರುತ್ತೆ. ನಾವು ಕೆಲಸ ಅಚ್ಚುಕಟ್ಟಾಗಿ ಮಾಡಿದರೆ ಎಲ್ಲರೂ ಇದು ಇರುತ್ತೆ, ನಮ್ಮ ಮೇಲೆ ಗಮನ ಇರುತ್ತೆ. ಸರ್, ನೀವು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಅಥವಾ ಸೆಟ್ಟಲ್ಲಿ ಅಥವಾ ನಾಟಕದ ಒಂದು ಕ್ಷೇತ್ರದಲ್ಲಿ ಯಾರೋ ಒಬ್ಬ ಕಲಾವಿದ ಬರ್ತಾರೆ ಅಂದಾಗ ನಿಮಗೊಂದು ಭಯ ಹುಡ್ಕೋತಿತ್ತು ಸರ್? ಇಲ್ಲ ಮೇಡಮ್, ಈಗ ಏನಾಗುತ್ತೆ ಭಯ ಅಂದರೆ, ಈಗ ನಮಗೆ ಮೊದಲು ಅಂದರೆ ಈಗ ಅಣ್ಣವ್ರು ಕಂಡ್ರೆ ಭಯ ಬರೋದು, ವಿಷ್ಣುವರ್ಧನ್ ಅವ್ರು ಕಂಡ್ರೆ ಭಯ ಬರೋದು, ಅಂಬರೀಷ್ ಅವ್ರು ಕಂಡ್ರೆ ಭಯ ಬರೋದು, ಅನಂತ್ ನಾಗ್ ಅವರು ಆಗಲಿ, ಶಂಕರ, ಯಾಕಂದರೆ ಅವರೆಲ್ಲ ಆಲ್ರೆಡಿ ಅವರು ದಿಗ್ಗಜರು, ಟಾಪಲ್ಲಿದ್ದವರು. ನಾವೇನಾದ್ರು ಒಂದು ತಪ್ಪು ಮತ್ತು ಏನಂತಾರೋ ಆಯಿತು. ಈ ಡೈರೆಕ್ಟರ್ಸ್, ಈ KV ರಾಜು ಅವರು, V ಸೋಮಶೇಖರ್ ಅವರು, ಶಿಲ್ಲಿಂಗಯ್ಯನವರು, ಇವರೆಲ್ಲ ಒಳ್ಳೆ 100 ದಿನ ಸಿಲ್ವರ್ ಜೂಬ್ಲಿ ಎಲ್ಲ ಸಿನಿಮಾ ಕೊಟ್ಟಂಥವ್ರು. ಅದು ಕಂಡ್ರೆ ಭಯ ನಮಗೆ. ನಾನು ಈಗ ಹಲೋ ಡ್ಯಾಡಿಯಲ್ಲಿ ಇವರು ವಿಷ್ಣುವರ್ಧನ್ ಸರ್ ಅವ್ರ ಜೊತೆ ಮಾಡಿದೆ. ಅವ್ರು ನಮ್ಮದು ಹೇಗಿತ್ತು ಅಂತಂದರೆ, ಅವ್ರ ಜೊತೆನೇ ಒಂದು 4-5 ಸೀನು ಜೊತೆನೇ ಇತ್ತು. ಸೈಕಲ್ ಮೇಲೆ ಅವರು ಸೈಕಲ್ ಓಡಿಸ್ತಾರೆ, ಅದರಿಂದ ನಾನು ಕೂತ್ಕೋಬೇಕು. ನನಗೆ ಹೆಂಗೆ ಕೂತ್ಕೊಂಡು ಏನಾದರೂ ನಾನು ಸುಮ್ಮನೆ ಹಿಂಗೆ ಲೇಟ್ಕೊಂಡೆ. ಅವ್ರಿಂದ ಯಾಕೆ ಬ್ರದರ್ ಸರಿಯಾಗಿ ಕೂತ್ಕೊಳ್ಳಿ, ಅದು ಇಲ್ಲ ಸರ್ ಯಾಕೆ ಏನದು ಸರ್ ಒಂಚೂರು ಭಯ ಆಗ್ತಾಯಿದೆ ಸರ್. ಯಾಕೆ ಭಯ ಸರ್? ತಾವು ಸೈಕಲ್ ನೋಡಿ, ಇಲ್ಲಿ ಓನ್ಲಿ ಕ್ಯಾರೆಕ್ಟರ್, ವಿಷ್ಣುನೂ ಇಲ್ಲ, ಬ್ರದರ್ ಇಲ್ಲ, ಅಂಡರ್ಸ್ಟ್ಯಾಂಡ್ ಅಂತ. ಓಕೆ ಸರ್, ಸ್ವಲ್ಪ ಆಮೇಲೆ ಈ KV ರಾಜು ಅವ್ರದ್ದು ಒಂದು ಹುಲಿಯ ಮಾಡಿದೆ, ಅವರು ಹೆಸರು ಕೇಳಿದಾಗ ನನಗೆ ಭಯ ಬಂತು. ಅದಕ್ಕೆ ಏನಾಯ್ತು ಮೇಡಮ್, ಅಲ್ಲಿ ಭಾಳ ಸೂಕ್ಷ್ಮತೆ ಇರುತ್ತೆ, ಪಾತ್ರ ಸೂಕ್ಷ್ಮತೆ ಇರುತ್ತೆ. ಪದೇ ಟೇಕ್ ಆದಾಗ ಏನಾಗುತ್ತೆ, ಹೋಗಿ ಕೂತು ಮತ್ತು ಹಂಗೆ ಅದು ಆ ಭಯ ನಮಗೆ. ಅದಕ್ಕೆ ನಾವು ಯಾವುದೇ ಪಾತ್ರ, ಇವತ್ತಿಗೂ ಯಾವುದೇ ಪಾತ್ರ ಭಾಳ ಗಮನ, ನಮ್ಮ ಕಾಂಬಿನೇಷನ್ ಯಾರಿದ್ರು ಕೂಡ ನಮ್ಮ ಪಾತ್ರದ ಬಗ್ಗೆ ಗಮನ ಜಾಸ್ತಿ.